ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಮ್ಮ ಭಾಷೆ ಇದನ್ನು ಬರೆದಿರುವವರು ಎಂ ಮರಿಯಪ್ಪ ಭಟ್ರು. ಮರಿಯಪ್ಪ ಭಟ್ರು ಕನ್ನಡ ಭಾಷೆಯನ್ನು ಹೇಗೆ ಬಳಸೋದು, ಅದರ ವೈಶಿಷ್ಟ್ಯ ಏನು ಅನ್ನೋದನ್ನ ಸೊಗಸಾಗಿ ನಮ್ಮ ಭಾಷೆ ಅನ್ನೋ ಲೇಖನದಲ್ಲಿ ವಿವರಿಸಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಮರಿಯಪ್ಪ ಭಟ್ರು ನಮ್ಮ ಭಾಷೆ ಅನ್ನೋ ಒಂದು ಲೇಖನವನ್ನು ಪಾಠವನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನಿಮಗೆ ಮೊದಲಿಗೆ ಕೃತಿಕಾರರ ಪರಿಚಯ. ಎಂ ಮರಿಯಪ್ಪ ಭಟ್ರು 1906 ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು. ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದರು. ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು. ತುಳು, ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧರಾದವರು. ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮರಿಯಪ್ಪ ಭಟ್ರಿಗೆ ಲಭಿಸಿದೆ. ಪ್ರಸ್ತುತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ, ಇದು ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ಆಶಯ ಏನಪ್ಪ ಅಂದ್ರೆ ಹಾಗಾದ್ರೆ ಕನ್ನಡ ಭಾಷೆ, ಸಾಹಿತ್ಯ, ಸ್ವರೂಪ, ಇತಿಹಾಸವನ್ನು ವಿಶ್ಲೇಷಿಸುವ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡದ ಮಹತ್ವವನ್ನು ಎತ್ತಿ ಹಿಡಿದಿದೆ. ಕನ್ನಡ ಭಾಷಾ ಬೆಳವಣಿಗೆ, ಶಬ್ದ ಭಂಡಾರವನ್ನು ಪರಿಚಯಿಸುವ ಕಾಳಜಿ ಪ್ರಧಾನವಾಗಿದೆ ಈ ಲೇಖನದಲ್ಲಿ. ಮಾತೃಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ, ಸೊಗಸು, ಅದರ ಬಳಕೆ ವಿಧಾನ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತಗೊಂಡಿದೆ ಈ ಲೇಖನದಲ್ಲಿ. ಎಲ್ಲೂ ಹೊಸ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ಮೊದಲಿಗೆ ಪ್ರವೇಶಕ್ಕೆ ಬರೋಣ. ಭಾಷೆ ಸಂವಹನ ಮಾಧ್ಯಮ. ಸಂವಹನ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ವ್ಯವಹರಿಸುವಂತಹ ಒಂದು ಮಾಧ್ಯಮ, ಅದನ್ನೇ ಭಾಷೆ ಅಂತ ಕರೆಯೋದು. ಲ್ಯಾಂಗ್ವೇಜ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅದು ಮಾತು ಮತ್ತು ಬರೆಹ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ. ಯಾವುದೇ ಒಂದು ಭಾಷೆ ನಾವು ಮಾತಾಡೋದು, ಬರೆಯುವ ಮೂಲಕ ಒಂದು ವ್ಯಕ್ತವನ್ನು ಪಡಿಸುತ್ತೆ. ಅದನ್ನು ಶ್ರವಣ ಚಾಕ್ಷುಷ ಎಂದು ಪರಿಗಣಿಸಿದೆ. ಶ್ರವಣ ಅಂದರೆ ಕಿವಿಯಿಂದ ಕೇಳುವುದು, ಚಾಕ್ಷುಷ ಅಂದರೆ ಕಣ್ಣಿನಿಂದ ನೋಡೋದು, ಕಣ್ಣಿನಿಂದ ಗಮನಿಸೋದು. ಮಾತಿನ ಸಾಂಕೇತಿಕ ರೂಪವೇ ಬರಹ. ಭಾಷೆಗೆ ರೂಪ, ಆಕಾರ, ಭೌತಿಕ ಅಥವಾ ರಾಚನಿಕ ಗುಣಗಳೇನು ಇಲ್ಲ. ಅದು ಪ್ರಾದೇಶಿಕವಾಗಿ ಸನ್ನಿವೇಶವನ್ನು ಅರ್ಥೈಸುವ ಹೊಂದಾಣಿಕೆ ಕೆಲಸವನ್ನು ಪ್ರಾತಿನಿಧಿಕವಾಗಿ ನಿರ್ವಹಿಸುತ್ತದೆ. ಮಾನವನಿಗಿರುವ ಚಿಂತಿಸುವ, ಪರಿಭಾವಿಸುವ, ಸದಾ ಚೈತನ್ಯದಾಯಕವಾಗಿ ಪ್ರತಿಕ್ರಿಯಿಸುವ ಬೌದ್ಧಿಕ ಶಕ್ತಿಯೇ ಇದಕ್ಕೆ ಹಿನ್ನೆಲೆ. ಅದರ ಸಾಧ್ಯತೆಯ ಪರಿಣಾಮವೇ ಸಂವಹನ. ಭಾಷೆಯು ಸುಸಂಘಟಿತ ರೂಪದ ಧ್ವನಿ ಶರೀರದಿಂದ ಅರ್ಥ ಸ್ಫುರಿಸುತ್ತದೆ. ಭಾಷೆ ಬಲ್ಲವನಿಗೆ ಭಾವನೆ ಪರಸ್ಪರ ಸಂಲಗ್ನಗೊಳ್ಳುವುದು. ಭಾವನೆಗಳೆಲ್ಲವನ್ನು ಭಾಷೆಯ ತೆಕ್ಕೆಗೆ ತರಲು ಸಾಧ್ಯವಿಲ್ಲವಾದರೂ ಮೂಲ ಆಶಯಕ್ಕೆ ಧಕ್ಕೆ ಬಾರದಂತೆ ಬಳಸಿದಾಗ ಮಾತ್ರ ಉದ್ದೇಶ ಸಾಧಿತವಾಗುತ್ತದೆ. ಭಾಷಾ ಪ್ರಯೋಗದಲ್ಲಿ ಅದರ ಆಂತರಿಕ ಸಂಬಂಧವನ್ನು ಅರಿಯುವುದು ಅಗತ್ಯ. ವಿವಿಧ ಭಾಷೆಗಳು ಹಲವು ಸಾಮಾನ್ಯ ಗುಣಾಂಶಗಳನ್ನು ಹೊಂದಿದ್ದರೂ ಎಲ್ಲವೂ ಒಂದೇ ಮೂಲದಿಂದ ರೂಪುಗೊಂಡಂಥವುಗಳಲ್ಲ. ಇದರಿಂದಲೇ ಪ್ರತಿಯೊಂದು ಭಾಷೆಯು ತನ್ನ ಮೂಲ ಸ್ವರೂಪದ ಜಾಯಮಾನವನ್ನು ಸಮರ್ಥಿಸುತ್ತಲೇ ವಿಕಾಸಗೊಳ್ಳುತ್ತವೆ, ಸಮೃದ್ಧವಾಗುತ್ತವೆ. ಅದು ಸಾಹಿತ್ಯ ರಚನೆಗೂ ಇಂಬು ನೀಡುತ್ತದೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸುಮಾರು 2000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ನೋಡಿ, ಕನ್ನಡ ಭಾಷೆ ಮತ್ತು ಸಾಹಿತ್ಯ, ಕನ್ನಡ ಭಾಷೆಗೆ 2000 ಒಂದು ಇತಿಹಾಸ ಹಿಸ್ಟ್ರಿ ಇದೆ. ಹೇಗಪ್ಪ ಅಂದರೆ, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಂ ಎಂಬ ಪದ ಬಳಕೆ ಇದೆ. ಅಲ್ಲಿಂದಲೇ ಸಹ ಕನ್ನಡ ಭಾಷೆಯ ಉಗಮ ನಾವು ಕಾಣ್ಬೋದು. ಹಾಗೂ ಗ್ರೀಕ್ನ ಒಂದು ಪೆರಿಫ್ಲಿಯನ್ ಎರಿತ್ರಿಸಿ ಗ್ರಂಥಲ್ಲೂ ಸಹ ಕನ್ನಡದ ವಿವರಣೆ ಇದೆ. ಹಾಗೆ ತಮಿಳು ಗ್ರಂಥ ಸಿಲಪ್ಪದಿಗಾರಂನಲ್ಲಿ ಕರುನಾಡರೆಂಬ ಪದ ಪ್ರಯೋಗವಾಗಿದೆ. ಇವೆಲ್ಲ ಇತಿಹಾಸದ ದಾಖಲೆಗಳು.
ಅದು ಇತರ ಭಾಷೆ ಸಾಹಿತ್ಯ ಸಂಸ್ಕೃತಿಯಿಂದ ಪ್ರಭಾವಿತವಾದರೂ ದೇಸಿಯನ್ನು ಬಿಟ್ಟಿಲ್ಲ ನೋಡಿ. ಇದು ಕನ್ನಡ ಭಾಷೆ ಸಂಸ್ಕೃತಿಯಿಂದ ಪ್ರಭಾವವಾಗಿದೆ, ಬಂಗಾಳಿ ಭಾಷೆಯಿಂದ ಪ್ರಭಾವಿತವಾಗಿದೆ, ಪ್ರಾಕೃತ ಭಾಷೆಯಿಂದ ಪ್ರಭಾವಿತವಾಗಿದೆ, ತಮಿಳು ಭಾಷೆಯಿಂದ ಪ್ರಭಾವಿತವಾಗಿದೆ, ಪರ್ಷಿಯನ್ ಭಾಷೆ, ಹಿಂದೂಸ್ತಾನಿ ಭಾಷೆ, ಅರಬಿಕ್ ಭಾಷೆ, ಪೋರ್ಚುಗೀಸ್ ಭಾಷೆ ಹಾಗೂ ಆಂಗ್ಲ ಭಾಷೆ ಇಂಗ್ಲಿಷ್ ಭಾಷೆಯಿಂದಲೂ ಸಹ ಪ್ರಭಾವಿತವಾದರೂ ಸಹ ಅದು ತನ್ನ ದೇಸೀಯತೆ, ತನ್ನತನವನ್ನು, ತನ್ನ ಸೊಗಡನ್ನು ಬಿಟ್ಕೊಟ್ಟಿಲ್ಲ. ಸ್ವತಂತ್ರವಾಗಿ ಬೆಳೆದು ಬಂದಿದೆ. ಕನ್ನಡ ಭಾಷೆ ಸ್ವತಂತ್ರವಾಗಿ ಬೆಳೆದು ಬಂದಿದೆ. ಅದರ ಸಾಂಸ್ಕೃತಿಕ ಮಹತ್ವವನ್ನು ಅರಿಯುವುದೇ ಇಲ್ಲಿನ ಉದ್ದೇಶ. ಈಗ ನಾವು ಲೇಖನಕ್ಕೆ ಬರೋಣ. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ. ಹಾಗಾದ್ರೆ ಭಾಷೆ ಏನಕ್ಕೆ ಬೇಕು ಅಂದರೆ, ನಮ್ಮ ಸುತ್ತಮುತ್ತ ಸರೌಂಡಿಂಗಲ್ಲಿ ಇರೋರಿಗೆ ಒಂದು ವ್ಯವಹಾರ ಸಂವಹನವನ್ನು ಮಾಡುವುದಕ್ಕೆ, ವಿಚಾರ ವಿನಿಮಯಗಳನ್ನು ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ. ಅದೊಂದು ಪ್ರೀಸಿಯಸ್ ವೇ ಅಂತ ಕರಿತೀವಿ. ಇಂತಹ ಅಮೂಲ್ಯವಾದ ಆ ಭಾಷೆ ಉತ್ಪತ್ತಿ ಎಂದು ಮತ್ತು ಹೇಗಾಯಿತು, ಭಾಷೆ ಉತ್ಪತ್ತಿ ಉಗಮ ಹೇಗಾಯಿತು ಅನ್ನೋದನ್ನು ನಾವು ನೋಡೋದಾರೆ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವುದು ಕಷ್ಟ ಸಾಧ್ಯವಾಗಿದೆ. ಭಾಷೆಯ ಮೂಲವನ್ನು ಮಾನವನು ಕಂಡುಹಿಡಿಯುವುದೆಂದರೆ ನಿರೀಕ್ಷಕನು ನಿರೀಕ್ಷಣೆಯ ವಸ್ತುವು ಒಂದೇ ಆದಂತೆ ಸರಿ. ಮಾನವನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತಲೂ ಭಿನ್ನವಾಗಿದ್ದಾನೆ. ಇಲ್ಲಿ ಏನು ಜಂಗಮ ಜಗತ್ತು ಅಂದರೆ, ಜಂಗಮ ಅಂದರೆ ಚಲಿಸುವುದು, ಸ್ಥಾವರ ಅಂದರೆ ಚಲಿಸದೇ ಇರುವುದು. ಇದನ್ನೇ ಬಸವಣ್ಣವ್ರು ಹೇಳ್ತಾರೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಒಂದು ಮಾತನ್ನು ತನ್ನ ವಚನಗಳಲ್ಲಿ. ನೋಡಿ, ಇಲ್ಲಿ ಇತರ ಜಗತ್ತಿನ ಎಲ್ಲ ಜೀವಿಗಳು ಪ್ರಾಣಿಗಳಿಗಿಂತಲೂ ಸಹ ಒಂದು ವಿಶಿಷ್ಟ ರೀತಿ ಡಿಫ್ರೆಂಟ್ ಆಗಿ ಭಿನ್ನವಾಗಿದ್ದಾನೆ ಮಾನವ. ಮಕ್ಕಳಿಗೆ ಮಲೆಯಿಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಆಹಾರ ಆಚಾರ ವಿಚಾರಗಳ ಒಂದು ವಿಷಯವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುವುದನ್ನು ಕಾಣುತ್ತೇವೆ. ತರಬೇತು ಅಂದರೆ ತರಬೇತಿ ಟ್ರೈನಿಂಗ್, ಅದನ್ನು ನಾವು ಕೊಡುವುದನ್ನು ನಾವು ಕಾಣ್ತೀವಿ ಅಲ್ವಾ. ಈಗ ನೋಡಿ, ಮನುಷ್ಯ ಆದರೆ ಅವರ ಅಮ್ಮನಿಂದ ಎಲ್ಲ ಕಲಿಯುತ್ತೆ. ಆ ಮಗು ತಂದೆ ತಾಯಿಗಳಿಂದ ಕಲಿಯುತ್ತೆ, ಪೋಷಕರಿಂದ ಕಲಿಯುತ್ತೆ, ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಹಾಗೂ ನಾದಿನಿ ಹಾಗೂ ಅಣ್ಣ ತಮ್ಮಂದ್ರಿಂದ ಎಲ್ಲದನ್ನೂ ಕಲಿಯುತ್ತೆ ಮಗು ಅಲ್ವಾ. ಇದನ್ನೇ ತರಬೇತಿ ಟ್ರೈನಿಂಗ್ ಅಂತ ಕಾಣ್ತೀವಿ. ಅನುಕರಣದಿಂದ ಕಿರಿಯವು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಕಲಿಯುತ್ತವೆ. ಇಲ್ಲಿಗೆ ಅವುಗಳ ಸಾಮಾನ್ಯ ಸಂಸ್ಕೃತಿ ಮುಗಿಯಿತು. ಮಾನವನಾದರೂ ತನ್ನ ಸಮಕಾಲೀನ ಜನತೆ ಇದು ಮಾತ್ರವೇ ಅಲ್ಲ, ಗತಕಾಲ ಅಂದರೆ ಹಿಂದಿನ ಕಾಲದ ಹಿಸ್ಟ್ರಿ ಅಂತೀವಲ್ಲ, ಅದು ಹಿರಿಯರ ಜ್ಞಾನಾನುಭವಗಳನ್ನು ಸರ್ವಸ್ವವನ್ನು ಉಳಿಸಿಕೊಂಡು ಬೆಳೆಸಬಲ್ಲ ಮನುಷ್ಯ. ನೋಡ, ಗ್ರಂಥಗಳಲ್ಲಿ ನಾವು ನೋಡ್ತೀವಿ, ಮಾನವನ ಆಚಾರ ವಿಚಾರ ಸಂಸ್ಕೃತಿ ಸಾಹಿತ್ಯ ಧರ್ಮ ಕಲೆ ವಾಸ್ತುಶಿಲ್ಪನೆಲ್ಲ ನೋಡ್ತೀವಲ್ವಾ. ಯುದ್ಧಗಳು ಏನಾಯಿತು, ಭರತ ಭೂಮಿ ಪರಕೀಯರ ದಾಳಿಯಿಂದ ಏನಾಯಿತು, ನಮ್ಮ ಅಲ್ಲೇ ಸಹ ಒಗ್ಗಟ್ಟಿಲ್ಲದೆ ದೇಶ ಏನಾಯಿತು ಅನ್ನೋದ ಇತಿಹಾಸ ನಮಗೆ ಪಾಠನ ಕಲಿಸಿಯೂ ಇದೆ. ಹೀಗೆ ಮುಂದುವರೆದು ಹೋಗೋಣ. ನೋಡಿ, ಅದೇ ರೀತಿಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಆತ ಬರಿಯ ಜಂತುವಾಗಿ ಉಳಿಯುತ್ತಿದ್ದ, ಬರೀ ಜಂತು ಪ್ರಾಣಿಯಾಗಿ ಉಳಿತಾ ಇದ್ದ. ಈ ಮುಂದುವರೆದು ಹೇಳ್ತಾರೆ, ಅದರ ಪಿಯೂಷ್ಯವನ್ನು ಕುಡಿದು ಅರಗಿಸಿಕೊಳ್ಳದ ಅಂತೆಯೇ ಕರ್ಮವೆಸಗದ ವ್ಯಕ್ತಿ ಜಂತುವು ಸರಿ. ನೋಡಿ, ಸಾಮಾನ್ಯ ಸಂಸ್ಕೃತಿ ಮುಗೀತು ಅಲ್ವಾ. ಸಾಮಾನ್ಯ ಸಂಸ್ಕೃತಿ ಮೇಧಾಶಕ್ತಿಗಿಂತ ಮನುಷ್ಯ ಭಿನ್ನವಾಗಿದ್ದಾನೆ ಅಲ್ವಾ. ಹೀಗೆ ಬಂದಾಗ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಆತ ಬರಿಯ ಜಂತುವಾಗಿ ಉಳಿಯುತ್ತಿದ್ದ. ಭಾಷೆ ಇದ್ದು ಅದರ ಪಿಯೂಷ ಅಂದರೆ ಅಮೃತವನ್ನ ಕುಡಿದು ಅರಗಿಸಿಕೊಳ್ಳದ ಅಂತೆ ಕರ್ಮವೆಸಗದ ವ್ಯಕ್ತಿ ಯಾವುದಪ್ಪ ಅಂದರೆ ಜಂತುವೇ ಸರಿ. ಯಾರು? ಮನುಷ್ಯ ಅಂತ ಇಲ್ಲಿ ಮರಿಯಪ್ಪ ಭಟ್ರು ಹೇಳ್ತಾ ಇದ್ದಾರೆ.
ಮುಂದೆ ಅದು ನೋಡೋಣ. ದೇಶ ವಿಶ್ವ ಬಂದಾಗ ಇಲ್ಲಿ ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಸುಮಾರು 4,000 ಭಾಷೆಗಳಿರ್ತವೆ. ನೋಡಿ, ಪ್ರಪಂಚದಾದ್ಯಂತ ವರ್ಲ್ಡ್ ವೈಡ್ 4,000 ಭಾಷೆಗಳನ್ನು ಇವರು ಉಲ್ಲೇಖ ಮಾಡಿದ್ದಾರೆ ಮರಿಯಪ್ಪ ಭಟ್ರು. ದೇಶ, ಕಾಲ, ವಂಶ, ಪರಂಪರೆ ಇತ್ಯಾದಿ ಕಾರಣಗಳಿಂದ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿರ್ತವೆ. ಆ ಭಾಷೆಗಳು ಹೆಂಗ್ ಬೆಳ್ಕೊಂಡಿದಾವಪ್ಪ ಅಂದ್ರೆ, ಅವು ಒಂದು ದೇಶ ಭಾರತ ದೇಶ, ಇಲ್ಲಿ ಬಹು ಭಾಷೆಗಳಿದಾವೆ ಅಲ್ವಾ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಉರ್ದು, ಹಿಂದಿ ಎಕ್ಸೆಟ್ರಾ ಎಕ್ಸೆಟ್ರಾ. ಹಾಗೆ ನೀವು ಫ್ರಾನ್ಸ್ಗೆ ಹೋಗಿ ಫ್ರೆಂಚ್ ಇದೆ. ಇಂಗ್ಲಿಷ್ ಎಲ್ಲೆಲ್ಲಿದೆಯಪ್ಪ ಅಂದ್ರೆ, ಇಂಗ್ಲೆಂಡಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ, USA ಕೆನಡಾದಲ್ಲಿದೆ, ನ್ಯೂಜಿಲ್ಯಾಂಡಲ್ಲಿದೆ. ನೋಡಿ, ರಷ್ಯಾಕ್ಕೆ ಹೋದ್ರೆ ರಷ್ಯಾ ಭಾಷೆ ಇದೆ, ಜರ್ಮನಿಗೆ ಹೋದ್ರೆ ಜರ್ಮನ್ ಭಾಷೆ ನಾವು ಕಲಿಬೇಕು. ಹೀಗೆ ಬಂದಾಗ ದೇಶ, ಕಾಲ, ಆ ಟೈಮ್, ವಂಶ, ರಾಜರುಗಳು ಅದಕ್ಕೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಅನೇಕ ರಾಜರುಗಳು ಪರಂಪರೆ, ಹೆರಿಟೇಜ್ ಅಂತಾರಲ್ಲ ಅದು, ಇತ್ಯಾದಿ ಕಾರಣಗಳಿಂದ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿರ್ತವೆ. ಉದಾಹರಣೆ ಅಲ್ಲದೆ ಆಯಾ ಸನ್ನಿವೇಶಗಳಿಗನುಸಾರವಾಗಿ ಆಯಾ ಜನತೆಯ ಜ್ಞಾನಾರ್ಜಿತ ಸೊತ್ತುಗಳಿಗನುಸಾರವಾಗಿ ಭಾಷೆಗಳ ಬೆಳವಣಿಗೆ ಆಗ್ತದೆ. ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಎಂದು 2 ತೆರನಾಗಿ ವಿಭಾಗಿಸುವುದುಂಟು. ಭಾಷೆಯನ್ನು ವ್ಯಾವಹಾರಿಕ ಭಾಷೆ ಮತ್ತು ಗ್ರಾಂಥಿಕ ಭಾಷೆ. ವ್ಯಾವಹಾರಿಕ ಭಾಷೆ ಅಂದ್ರೆ ಏನು ಅಂದ್ರೆ, ವ್ಯವಹಾರದಲ್ಲಿ ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೀವಿ. ಗ್ರಾಂಥಿಕ ಭಾಷೆ ಅಂದ್ರೆ ಗ್ರಂಥಗಳಲ್ಲಿ ಮಾತ್ರ ಅವುಗಳ ಉಲ್ಲೇಖ ಇದೆ, ಅಂತವನ್ನ ಗ್ರಾಂಥಿಕ ಭಾಷೆ ಅಂತ ಕರಿತೀವಿ. ವ್ಯಾವಹಾರಿಕ ಭಾಷೆ ಮತ್ತು ಗ್ರಾಂಥಿಕ ಭಾಷೆ ವ್ಯತ್ಯಾಸ ಗೊತ್ತಾಯ್ತಲ್ಲ. ಹಾಗಾದ್ರೆ ವ್ಯಾವಹಾರಿಕ ಭಾಷೆಗಳು ಯಾವಪ್ಪ ಅಂದ್ರೆ, ಕನ್ನಡ, ತಮಿಳು, ತೆಲುಗು, ಇಂಗ್ಲಿಷು, ಹಿಂದಿ, ಉರ್ದು ಎಕ್ಸೆಟ್ರಾ ಎಕ್ಸೆಟ್ರಾ. ಗ್ರಾಂಥಿಕ ಭಾಷೆ ಅಂದ್ರೇನು? ದೇವ ಭಾಷೆ ಅಂತ ಕರೆಸ್ಕೊಂಡಿದ್ದಿಲ್ಲ ಸಂಸ್ಕೃತ, ಅದು ಬರೀ ಗ್ರಂಥದಲ್ಲೇ ಇದೆ. ಇಂದಿನ ಪ್ರಾಕೃತ ಭಾಷೆ, ಪಾಳಿ ಭಾಷೆಗಳೆಲ್ಲ ಈ ಗ್ರಾಂಥಿಕ ಭಾಷೆಗಳೇ ಆಗ್ಬಿಟ್ಟಿದ್ದಾವೆ, ಅವನ್ನ ಯಾರು ಉಪಯೋಗಿಸ್ತಿಲ್ಲ. ವ್ಯಾವಹಾರಿಕವೆಂದರೆ ಜೀವದ ಭಾಷೆ, ನಾನು ಹೇಳ್ದಂಗೆ ಜೀವಂತವಾಗಿರುವಂಥ ಒಂದು ಭಾಷೆಯಾಗಿದೆ. ಹಾಗೆ ಅದರಲ್ಲಿ ಜನರು ಮಾತನಾಡ್ತಾರೆ, ವ್ಯವಹರಿಸ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆಯನ್ನು ಮರಿಯಪ್ಪ ಭಟ್ರು ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಅಭಿವೃದ್ಧಿ ಹೊಂದ್ಬಿಟ್ಟಿದೆ, ಗ್ರಂಥ ರಚನೆಯಲ್ಲಿ ಉಪಯೋಗ ಆಗಿದೆ ಅಂತ ಭಾಷೆಗಳು ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಭಾಷೆ ಇದೆಯಲ್ಲ, ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ. ತುಳು ಭಾಷೆ ನೀವು ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ ಆ ಕಡೆ ಹೋದಾಗ ತುಳು ಭಾಷೆನ ವ್ಯವಹಾರದಲ್ಲಿ ಬಳಸ್ತಾರೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಹಾಗೆ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರುವುದಿಲ್ಲ. ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವ ಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ. ಆದರೆ ಇಂದು ಯಾವೊಂದು ಪ್ರದೇಶದಲ್ಲಿ ಅದು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ. ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು, ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಗುತ್ತೆ. ಇದೇ ಲಿಪಿಯ ಉಗಮದ ಕಾಲವೆನ್ನುವರು. ಲಿಪಿ, ಒಂದು ಭಾಷೆ ಅಂದಮೇಲೆ ಲಿಪಿನೂ ಸಹ ಬರೆಯುವುದಕ್ಕೆ ಲಿಪಿ ಬೇಕಲ್ವಾ, ಲಿಪಿನೂ ಸಹ ಉಗಮ ಆಗುತ್ತೆ ಅಂತ ಮರಿಯಪ್ಪ ಭಟ್ರು ಹೇಳ್ತಾ ಇದ್ದಾರೆ. ಇದು ಸಹಜವೆಂಬುವಂತೆ ಪ್ರಸ್ತುತ ಉದಾಹರಣೆಯೊಂದರಿಂದ ಸಾಧಿಸಬಹುದು. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕಾಚಾರ ಸಂಬಳವನ್ನು ಪಡೆಯುತ್ತಾನೆ ಅಲ್ವಾ. ಹಾಲು ಮಾರುವವನು ಹೀಗೆ ಲೆಕ್ಕವಿಡುವುದುಂಟು. ಪ್ರಾಕ್ತನ ವಿಮರ್ಶಕ ಸುಮರ್, ನೈಲ್, ಈಜಿಪ್ಟ್, ಕ್ರೀಟ್ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯ ಕಂಡುಕೊಂಡಿದ್ದಾರೆ. ಇದು ಲಿಪಿಯ ಮೊದಲಿನ ಜಾಡು ಅಂದ್ರೆ ಒಂದು ದಾರಿ ಏನಂತ ನಾವಿಲ್ಲಿ ತಿಳ್ಕೊಬೋದು. ಮುಂದೆ ಮನುಷ್ಯನಿಗೆ ಬಿಡುವು ಹೆಚ್ಚಿದಂತೆ ಜೀವನ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ
ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗಗಳನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲ್ತ್ಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು, ಸಂಸ್ಕೃತಿ ಇತಿಹಾಸ ಉಳಿಯಿತು, ಪ್ರಗತಿ ಪಥ ಸುಗಮವಾಯಿತು. ಕನ್ನಡಕ್ಕೆ ಬಂದಾಗ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳಲ್ಲಿ ಕನ್ನಡದಲ್ಲಿ ಮಾತನಾಡಬೇಕು, ವಿವರಿಸಬೇಕೆಂಬ ಒಂದು ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ನೋಡಿ, ವೈದಿಕ ಒಂದು ಪರಂಪರೆ, ರಾಮಾನುಜಾಚಾರ್ಯರ ಕಾವ್ಯಗಳು ನೋಡಿ, ಅವರ ತತ್ವಗಳನ್ನು ನೋಡಿ. ಬಸವೇಶ್ವರರು ಅವರು ವೈದಿಕರಲ್ಲ, ವೀರಶೈವರು, ಒಂದು ವಚನ ಸಾಹಿತ್ಯದಲ್ಲಿ ಬರುವಂಥವ್ರು. ಅವರು ವೈದಿಕವಾಗಿ ಬಂದಾಗ ಮಧ್ವಾಚಾರ್ಯರು ಬರ್ತಾರೆ. ಹಾಗೆಯೇ ಜೈನರಲ್ಲಿ ಬಂದಾಗ ಪಂಪ, ರನ್ನ, ಜನ್ನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ರು. ನೋಡಿ, ಈಗ ಪಂಪ, ರನ್ನರನ, ನಾಗಚಂದ್ರ ಇವರ ಕೃತಿಗಳನ್ನು ನೀವು ಅವಲೋಕನ ಮಾಡಿ, ಅವು ಪಂಡಿತರಿಂದ ಮಾತ್ರ ತಿಳ್ಕೊಳಕ್ ಸಾಧ್ಯ, ಪಾಮರ ಜನಸಾಮಾನ್ಯರಿಂದ ಆಗಲ್ಲ. ಅದು ಸಂಸ್ಕೃತ ಬಹಿಷ್ಠವಾಗಿದೆ ಅವರ ಕೃತಿಗಳು. ಅಷ್ಟಾದಶ ವರ್ಣನೆಗಳಂತಂದಿದ್ದಾರೆ. ಅದನ್ನೇ ಇಲ್ಲಿ ಲೇಖಕರು ಹೇಳ್ತಾ ಇರೋದು. ನೋಡಿ, ಅದೇ ರೀತಿ ಹೇಳ್ಕೊಂಡು ಹೋಗ್ತಾರೆ. ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತ ಮಯವನ್ನಾಗಿ ಮಾಡಿಬಿಟ್ರು ಅಲ್ವಾ. ನೋಡಿ, ಛಲದೋಳ್ ದುರ್ಯೋಧನಂ ನನ್ನಿಯೋಳಿನ ತನಯನಂ ಅಂತ ಪಂಪನ ಕೃತಿಯಲ್ಲಿ ನಾವು ಕಾಣ್ತೀವಿ, ವಿಕ್ರಮಾರ್ಜುನ ವಿಜಯದಲ್ಲಿ. ನೋಡಿ, ಮುಂದೆ ಬಂದಾಗ ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆ ಆಗಲಿಲ್ಲ. ಆದರೆ ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆಯೂ ಸಹ ಆಯಿತು ಅಂತ ಲೇಖಕರು ಹೇಳ್ತಾರೆ. ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ ಅಲ್ವಾ. ನೋಡಿ, ರನ್ನ ವೈಶಂಪಾಯನ ಸರೋವರದ ಒಂದು ಭಾಗದಲ್ಲಿ ಹೇಳ್ತಾನೆ, ಆ ರವ ರವಂ ನಿರ್ಜೀವ ಕಂಠಿ ರವ ರವಂ ಘನಸ್ಥ ಅಂತ ಹೇಳ್ಕೊಂಡು ಹೋಗ್ತಾನೆ. ನೋಡಿ, ಅದೆಷ್ಟು ಕಠಿಣವಾಗಿದೆ. ಕನ್ನಡ ನಮಗೆ ಬರುತ್ತೆ, ಒಂದು ಸಹ ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದನ್ನೇ ಇಲ್ಲಿ ಮುರಿಯಪ್ಪ ಭಟ್ರು ಉಲ್ಲೇಖ ಮಾಡಿದ್ದಾರೆ ಅಲ್ವಾ. ಮುಂದವರೆದು ಸಂಸ್ಕೃತ ಶಬ್ದಗಳೇ ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿ ಇರ್ತಿತ್ತು. ಕ್ರಿಯಾಪದ, ವರ್ಬ್ ಅಂತೀವಲ್ಲ, ಅದು ಕ್ರಿಯೆಯನ್ನು ಸೂಚಿಸುವ ಪದ ಕ್ರಿಯಾಪದ. ಇಂಥ ಪರಿಸ್ಥಿತಿಯನ್ನು ಗಮನಿಸಿ 12ನೇ ಶತಮಾನದ ನಯಸೇನ ಕವಿ ಹೀಗೆ ಅಲಿಬಿದ. ನಯಸೇನನನ್ನು 12ನೇ ಶತಮಾನದ ಕವಿ ತನ್ನ ಗ್ರಂಥ ಧರ್ಮಾಮೃತದಲ್ಲಿ ಹೀಗೆ ಹೇಳಿದ ನೋಡಿ. ಸಕ್ಕದಂ ಪೇಳ್ವಡೆ ನೆರೆ ಸಕ್ಕದಂ ಪೇಳ್ಗೆ ಶುದ್ಧ ಕನ್ನಡದೊಳ್ ತಂದಿಕ್ಕುವುದೇ ಸಕ್ಕದಂಗಳ ತಕ್ಕುದೇ ಬೆರಸಲ್ಕೆ ಗುರುತಮಂ ತೈಲಮಂ ಅಂತ ಹೆಂಗೆ ಹೇಳ ನೋಡಿ. ಇದರ ಅರ್ಥ, ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಆಸ್ವಾದ ಮಿಶ್ರಣ ಬೇಡ ಎಂಬುದು ನಯಸೇನನ ಅಭಿಮತ. ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ಆಸ್ವಾದ ಅಂದ್ರೆ ರುಚಿ ಇಲ್ಲದೆ ಇರುವಂಥದ್ದು. ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ನಮಗೆ ತುಪ್ಪ ಬೇಕು, ಎಣ್ಣೆ ಬೇಕು, ಆದ್ರಿಂದ ತುಪ್ಪ ಅಂದ್ರೆ ಸಂಸ್ಕೃತ, ಎಣ್ಣೆ ಅಂದ್ರೆ ಕನ್ನಡ, ಇವೆರಡೂ ಬೇಕು. ಆದ್ರೆ ಎಣ್ಣೆ ಮತ್ತು ತುಪ್ಪವನ್ನ ಮಿಶ್ರಣ ಮಾಡಿದ್ರೆ ರುಚಿ ಇರಲ್ಲ. ಆಸ್ವಾದ ಅಂದ್ರೆ ರುಚಿ ಇಲ್ಲದೆ ಇರೋದು, ಅರುಚಿ ಅಂತ ಆಗ್ತದೆ ಎಂಬುದು ನಯಸೇನನ ಒಂದು ಅಭಿಮತವನ್ನ ತತ್ವವಾಗಿತ್ತು. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರರು, ಅಲ್ಲಮ ಪ್ರಭುಗಳಂತಹ ಶರಣ ವರೇಣ್ಯರು. ನೋಡಿ, ಬಸವೇಶ್ವರ ವಚನಗಳನ್ನು ನೋಡು.
ಸರಳವಾದ ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ ನೋಡಿ. ಹೇಗಪ್ಪ ಅಂತ ನೋಡಿ, ಇವನಾರವ ಇವನಾರವ ಇವನಮ್ಮವ ಅಲ್ವಾ. ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನೋದಯದ ಚಿಂತೆ. ನೋಡಿ, ಚಕೋರಂಗಿ ಜೊನ್ನವಕ್ಕಿಗೆ ಬೆಳಗಾಗ ಚಿಂತೆ ಇರುತ್ತೆ. ಅಂಬುಜ ಅಂದ್ರೆ ತಾವರೆಗೆ ಸೂರ್ಯನ ಉದಯ, ಭಾನು ಅಂದ್ರೆ ಸೂರ್ಯನ ಉದಯ ಚಿಂತೆ ಆಗಿರುತ್ತೆ. ಭ್ರಮರಂಗೆ ಪರಿಮಳವ ಬಂಡುಂಬ ಚಿಂತೆ, ದುಂಬಿಗೆ ಪರಿಮಳವನ್ನು ಹೂವಿನ ಮಕರಂದವನ್ನು ಏರುವ ಚಿಂತೆ. ಏನಿಗೆ ನಮ್ಮ ಕೂಡಲ ಸಂಗನ ನೆನೆವುದೇ ಚಿಂತೆ. ನನಗೆ ಅಂದ್ರೆ ಬಸವಣ್ಣವರು, ನನಗೆ ಕೂಡಲ ಸಂಗಮ ದೇವನ ನೆನೆಯುವುದೇ ಚಿಂತೆ ಅಂತ ಹೇಳಿದ್ದಾರೆ. ಸರಳವಾಗಿ ಕನ್ನಡದಲ್ಲಿ ಇರುವಂತ ವಚನಗಳನ್ನ ನಾವು ನೋಡ್ಬೋದು ಮಿತ್ರರೇ. ಅಲ್ಲಮ್ಮ ಪ್ರಭು ಅವನ ವಚನಗಳು ಬೆಡಗಿನ ವಚನಗಳು. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಅವನು ಹೊಸ ಚಾಮರಸನ ಪ್ರಭುಲಿಂಗ ಲೀಲೆ. ಹಾಗೆ ಮುಂದುವರೆದಾಗ ಕುಮಾರವ್ಯಾಸನ ಗದಗಿನ ಭಾರತ ತುಂಬಾ ಚೆನ್ನಾಗಿದೆ ಅಂತ ಕವಿ ಪುಂಗ ಅವರು. ಪುರಂದರದಾಸ, ಕನಕದಾಸರಂತ ದಾಸಶ್ರೇಷ್ಠರು. ಪುರಂದರದಾಸರು ಮತ್ತು ಕನಕದಾಸರು ವೈಷ್ಣವ ಪರಂಪರೆಯಲ್ಲಿ ವಿಷ್ಣುವಿನ ಮಹಿಮೆಯನ್ನು ಸಾರುತ್ತಾ ಅನೇಕ ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. ಇವರನ್ನ ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಸಹ ಕರಿತೀವಿ. ಮುಂದುವರೆದು ಬಂದಾಗ ನೋಡಿ, ಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದ್ರು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡುದರಿಂದ ಅದು ಸುಲಿದ ಬಾಳೆಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣದ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು. ಮಹಾಲಿಂಗರಂಗ ಒಂದು ಕೃತಿ ಇದೆ, ಒಂದು ಅನುಭವಾಮೃತ. ಎಷ್ಟು ಚೆನ್ನಾಗಿದೆ ಅದನ್ನು ನೋಡಿ, ಓದಿ ನೀವು ಸಹ ನೋಡಿ. ಇದನ್ನು ಹೊಸ ಕನ್ನಡದಲ್ಲಿ ಹೇಳಿದ್ದಾರೆ. ಅದು ಕನ್ನಡ ಭಾಷೆ ಬಳಸೋರ ಬಗ್ಗೆ ಹೇಳ್ತಾರೆ. ಕನ್ನಡ ಭಾಷೆ ಹೇಗಪ್ಪ ಅಂದ್ರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಒಲಿದ ಉಷ್ಣದ ಹಾಲಿನಂದದಿ. ಅದನ್ನೇ ನೋಡಿ ಇವರು ಹೊಸ ಕನ್ನಡದಲ್ಲೂ ಸಹ ಹೇಳಿದ್ದಾರೆ ನೋಡಿ. ಹಾಗೆಯೇ ಈ ಸಿಗಿರಿರುತ್ತಲ್ಲ, ಕಬ್ಬನ್ನು ಸಿಗಿದ್ರೆ ನಮಗೆ ಸಿಹಿ ಸಿಗುತ್ತಲ್ವ. ಸಿಗಿದ ಕಬ್ಬಿನಂದದಿ, ಸಿಹಿ ಬರ್ತಲ್ಲ ಕಬ್ಬಿನ ಹಾಲು, ಹಾಗೆ ಇರ್ತದೆ. ಅದನ್ನ ಕನ್ನಡ ಭಾಷೆಯನ್ನೇ ಓದ್ದೆ ನೀನು ಸಂಸ್ಕೃತ ಭಾಷೆಯೊಳು ಏನ್ ಸುಕೃತವ ಪಡೆವೇಮ್ ಅಂತ ಹೇಳಿ, ನೀನು ಸುಕೃತವನ್ನ ಪುಣ್ಯವನ್ನ ಏನ್ ಪಡ್ಕೋತಿ ಅಂತ ಅನುಭವಾಮೃತದಲ್ಲಿ ದೊಡ್ಡ ಮಾತನ್ನ ಮಹಾಲಿಂಗರಂಗ ಹೇಳಿದ್ದಾನೆ. ಮುಂದೆ ಬಂದಾಗ, ಒಂದು ಭಾಷೆ ಅನ್ಯ ಭಾಷೆಯಿಂದ ಏನನ್ನು ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರು ತಿಳಿಯಲಾಗದು. ನೆರೆಹೊರೆಯ ಭಾಷೆಗಳಲ್ಲಿ ಕೋಳು ಕೊಡುಗೆಯ ವ್ಯವಹಾರ ನಡೆಯಬೇಕು. ಅದು ಸಜೀವ ಭಾಷೆಯ ಲಕ್ಷಣ. ಆದರೆ ಸ್ವೀಕರಿಸುವಾಗ ತನ್ನತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಹಿಂದೆ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ತತ್ಸಮ ತದ್ಭವಗಳು ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ. ಮಹಮ್ಮದೀಯರ ಆಳ್ವಿಕೆ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಉದಾಹರಣೆಗೆ ದಿವಾನ, ಸರ್ಕಾರ, ಮುನಸಿ, ಸರದಾರ, ದೌಲತ್ತು, ಮುಜಾಫರ್, ಕಚೇರಿ, ಸುಬೇದಾರ, ಅಮಲ್ದಾರ, ತಹಸೀಲ್ದಾರ ಇತ್ಯಾದಿ. ಆಡಳಿತಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕ ಶಬ್ದಗಳು ಕನ್ನಡ ನುಡಿ ಬಕ್ಕಸವನ್ನು ಸೇರ್ಕೊಂಡಿವೆ. ಹಾಗೆ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ರೈಲು, ಮೋಟಾರು, ಹೋಟ್ಲು, ಆಫೀಸು, ಸ್ಕೂಲು, ಸಿನಿಮಾ, ರೇಡಿಯೋ, ಕೋಟು, ಡಿಕ್ರಿ, ಲೈಟು ಮೊದಲಾದವು ನಮ್ಮೆಲ್ಲರ ಮನೆ ಮಾತಾಗಿವೆ. ಪೋರ್ಚುಗೀಸ್ ಭಾಷೆಯಿಂದ ಬಟಾಟೆ, ಅನಾನಸ್ಸು, ಜಂಗಾಲ ಮುಂತಾದ ಕೆಲವು ಸ್ವಾರಸ್ಯ ಪದಗಳು ಆಗಮಿಸಿವೆ. ಇವೆಲ್ಲ ಅನ್ಯ ದೇಶಗಳ ವಿಚಾರವಾಯಿತು. ಇನ್ನು ಕನ್ನಡದ ನೆರೆಯವರಿಂದ ಬಂದಿರುವ ಎರವುಗಳುಂಟು. ಯಾವಪ್ಪ ಅಂದ್ರಾಗಾದ್ರೆ, ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಕೆಲವೆಡೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿಗಳನ್ನಾಡುವ ಜನರಿರುವುದು ಸರಿಯಷ್ಟೇ. ಅಂಥ ಗಡಿ ಪ್ರದೇಶಗಳನ್ನು ದ್ವಿಭಾಷಾ ಪ್ರದೇಶಗಳೆನ್ನುವರು. ದ್ವಿಭಾಷಾ ಪ್ರದೇಶ ಅಂದ್ರೆ
ಕನ್ನಡದ ಜೊತೆಗೆ ಇತರ ಭಾಷೆಗಳನ್ನು ಮಾತನಾಡುವಂತ ಪ್ರದೇಶ, ಅದನ್ನ ದ್ವಿಭಾಷಾ ಪ್ರದೇಶ ಅಥವಾ ಗಡಿನಾಡು ಪ್ರದೇಶ ಅಂತ ಕರೀತಾರೆ. ಅಲ್ಲಿ ಸಾಮಾನ್ಯ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿರ್ತವೆ. ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ ಮಲಯಾಳಂ ವ್ಯವಹಾರ ಜ್ಞಾನವಿರುತ್ತದೆ. ಅಲ್ಲಿರುವ ಮಲಯಾಳಿಗಳಿಗೆ ಕನ್ನಡದ ವ್ಯವಹಾರ ಜ್ಞಾನವಿರುತ್ತದೆ. ಹಾಗೆ ಬಳ್ಳಾರಿ, ಅನಂತಪುರ ಜಿಲ್ಲೆಗಳ ಗಡಿಯಲ್ಲಿರುವ ಜನತೆಗೆ ಕನ್ನಡ, ತೆಲುಗು ಎರಡೂ ಬರುವುದು ಸ್ವಾಭಾವಿಕ. ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೋಳು ಕೊಡುಗೆ ನಡೆಯುತ್ತಲೇ ಇದೆ. ಇದರಿಂದ ಕನ್ನಡವು ಅದರ ನೆರೆ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ. ಇಲ್ಲಿ ಭಾಷೆಯಲ್ಲಿದ್ದ ಸಾಮಗ್ರಿಯನ್ನು ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ಇದೆ. ಇದು ನುಡಿಗಟ್ಟುಗಳಿಗೆ ಸೇರಿದುದು. ನುಡಿಗಟ್ಟು ಅಂದ್ರೆ ಇಡಿಯಮ್ಸ್ ಅಂತೀವಲ್ಲ, ಅದು ಪಡೆ ನುಡಿ, ವಿಶೇಷ ಅರ್ಥ ಇರ್ತದೆ. ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನ ಅರ್ಥ ಅಂದ್ರೆ ಹೊಸ ಅರ್ಥ ಬರುತ್ತದೆ. ಇದು ಎಲ್ಲಾ ಭಾಷೆಗಳಲ್ಲೂ ಕಾಣುವ ಸಹಜ ಶಕ್ತಿ. ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಟ್ಟುಗಳನ್ನು ಉಂಟು ಮಾಡಿರುತ್ತದೆ. ಕಣ್ಣೆಂಬುದು ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶವನ್ನು ನಾವು ಗಮನಿಸೋಣ. ನೋಡಿ, ಕಣ್ಗೊಳಿಸು, ಕಣ್ಣಿಡು, ಕಟ್ಟು, ಕಣ್ಣಾಕು, ಕಣ್ಣಾರೆ, ಕಣ್ಣೆಂಜಲು, ಕಂಗಾಲ, ಕಂಬನಿ, ಕಣ್ಣೀರು ಇತ್ಯಾದಿ. ಈ ನುಡಿಗಟ್ಟುಗಳನ್ನು ಪರಿಶೀಲಿಸಿದರೆ ಅವೆಲ್ಲದರಲ್ಲಿಯೂ ಬೇರೆ ಬೇರೆ ಹೊಸ ಅರ್ಥ ಬಂದಿರುವುದನ್ನ ನಾವು ಅರಿಯಬಹುದು. ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದ್ರೆ ಅದನ್ನಾಡುವ ಜನ ಅಭಿಮಾನಧನರು. ಆ ಭಾಷೆಯನ್ನು ಬಳಸುವಂತರಿಗೆ ಅಭಿಮಾನದ ಧನ ಇರಬೇಕು. ಧನ ಅಂದ್ರೆ ಹಣ ಅಲ್ಲ, ಭಾಷೆಯ ಬಗ್ಗೆ ಧನ, ಅಭಿಮಾನ ಇರಬೇಕು. ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರ್ಬೇಕು. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ನೋಡಿ, ಆಂಗ್ಲ ಭಾಷೆ ಇಂಗ್ಲಿಷ್ ಭಾಷೆ ಇದೆಯಲ್ಲ, ಇಂಗ್ಲಿಷ್ ಲ್ಯಾಂಗ್ವೇಜು ಯುರೋಪ್ನಲ್ಲಿ ಸಾಮಾನ್ಯ ಭಾಷೆಗಳಲ್ಲಿ ಒಂದು ಮಾತ್ರ ಆಗಿತ್ತು. ತಿಳ್ಕೊಳ್ಳಿ ನೀವೆಲ್ಲ. ಅವ್ರ ಆಂಗ್ಲರು ಏನ್ ಮಾಡಿದ್ರು ಅನ್ನೋದನ್ನ. ನೀವು ಆಂಗ್ಲ ಜನತೆ ಸಾಹಸ ಜೀವಿ ಆಯ್ತು. ಆಂಗ್ಲರು ಎಲ್ಲೋಲಿ ನೌಕಾಯಾನ, ನೌಕೆಗಳನ್ನು ಕಟ್ಕೊಂಡು ಸಮುದ್ರಯಾನ ಮಾಡ್ಕೊಂಡು ಎಲ್ಲ ತಲುಸ ವ್ಯಾಪಾರ ಮಾಡಕ್ ತಕ್ಕಡಿ ಇಟ್ಕೊಂಡ್ ಬಂದು ಅಲ್ಲಿ ಆ ದೇಶವನ್ನೇ ಕಬಳಿಸಿ ಇಂಗ್ಲಿಷ್ ಭಾಷೆಯನ್ನ ಹಾಡಿದ್ರು. ನಮ್ಮ ಭಾರತನೇ ಅದಕ್ಕೆ ಉದಾಹರಣೆ ಆಗಿದೆ, ನೀವು ಗಮನಿಸಿ. ಮುಂದುವರೆದು ಹೇಳ್ತಾರೆ ಮರಿಯಪ್ಪ ಭಟ್ರು, ಬುದ್ಧಿಶಾಲಿ ಆಯ್ತು. ಸೂರ್ಯನು ಎಂದು ಮುಳುಗನೆನ್ನುವಂತ ವಿಸ್ತಾರವಾದ ಸಾಮ್ರಾಜ್ಯವನ್ನ ಈ ಇಂಗ್ಲೆಂಡ್ ಆಂಗ್ಲರು ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ನೋಡಿ, ಅವರು ದೇಶದ ಭಾಷೆಗಳನ್ನು ಅಭ್ಯಾಸ ಮಾಡಿದ್ರು, ವಿದೇಶಿ ಭಾಷೆಗಳನ್ನು ಸಾಲಿನ ಪಂಡಿತರು ಅದನ್ನ ಸ್ಟಡಿ ಮಾಡಿದ್ರು. ನೋಡಿ ಹೇಗೆ ಮಾಡಿದ್ರು ಅನ್ನೋದನ್ನ. ಅದ್ರ ಮೂಲಕ ತಮ್ಮ ಭಾಷೆ ಇದೆಯಲ್ಲ, ಇಂಗ್ಲಿಷ್ ಭಾಷೆ ಇದೆಯಲ್ಲ, ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಹೆಚ್ಚು ಮಾಡಿದ್ರು. ಇಂಗ್ಲಿಷ್ ಭಾಷೆ ಇದೆಯಲ್ಲ, ಅದರ ಲಿಪಿ ಒರಿಜಿನಲ್ ಅಲ್ಲ, ಮೂಲ ಲಿಪಿ ಅಲ್ಲ, ಎಲ್ಲಾ ಭಾಷೆಗಳ ಲಿಪಿಯಾಗಿದೆ. ಯುರೋಪಿಯನ್ ಭಾಷೆಗಳಿದಾವಲ್ಲ, ಫ್ರೆಂಚ್, ಲ್ಯಾಟಿನ್, ಗ್ರೀಕ್, ಸ್ಪ್ಯಾನಿಷ್, ಪೋರ್ಚುಗೀಸ್, ಜರ್ಮನ್ ಲ್ಯಾಂಗ್ವೇಜ್, ಈ ಜರ್ಮನ್ ಭಾಷೆ ಅಂತೀವಲ್ಲ, ಅವೆಲ್ಲಾ ಭಾಷೆಗಳ ಮಿಶ್ರಣದಲ್ಲಿದೆ ಇಂಗ್ಲಿಶಿನ ಲಿಪಿ, ಆಲ್ಫಾಬೆಟ್ಸ್. ನೋಡಿ ಅವ್ರು ಹೆಂಗ್ ಮಾಡಿದ್ರು ಅನ್ನೋದನ್ನ ಆಂಗ್ಲರು. ನಾವು ಸಹ ಅದೇ ರೀತಿ ಮಾಡ್ಬೇಕು. ಕನ್ನಡ ಭಾಷೆನ ವಿಶ್ವ ಲಿಪಿಗಳ ರಾಣಿ ಅಂತ ವಿನೋಬಾ ಭಾವೆ ಅವರು ಹೇಳಿದ್ದಾರೆ. ಯಾಕೆ ಅದಾಗ್ತಾ ಇಲ್ಲ ಅಂದ ನೀವು ಗಮನಿಸಿ. ಇಂಗ್ಲಿಷ್ ಅನ್ನೋದು ಕೇವಲ ಎಷ್ಟು 16ನೇ ಶತಮಾನದಲ್ಲಿ ಅದ್ರ ಉಗಮ ಅಷ್ಟೇ. ಅವನ್ ಚಾರ್ಜರ್ ಅನ್ನೋ ಒಬ್ಬ ಕವಿ ಇದ್ದಾನೆ, ಅವನ ಒಂದು ಕೃತಿ ಇದೆ ದ ಕ್ಯಾಂಟರ್ಬರಿ ಟೇಲ್ಸ್. ಅಲ್ಲಿಂದ ಇಂಗ್ಲಿಷ್ ಸಾಹಿತ್ಯವನ್ನ ನಾವು ಕಾಣಬಹುದಾಗಿದೆ. ನಮ್ಮ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಇದನ್ನ ನಾವು ಗಮನಿಸ್ಬೇಕು ಕನ್ನಡಿಗರು. ನೋಡಿ ಮುಂದುವರೆದು ನೋಡೋಣ. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನು ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗ್ಬಿಟ್ಟಿದೆ. ನೋಡಿ ಅದಕ್ಕೆ ಅಲ್ವಾ, ಅಯ್ಯೋ ಎಲ್ಲ ನೋಡಿ ಇಂಗ್ಲಿಷ್ ಮಯ. ಯಾವ್ದನ್ನ ನೋಡಿ, ಒಂದು ನೀವು ಕಂಪ್ಯೂಟರ್ ಅಲ್ಲಿ ಹೋಗಿ ಸಾಫ್ಟ್ವೇರ್ ನೋಡಿ, ಮತ್ತೊಂದು ನೋಡಿ, ಎಲ್ಲ ಆಂಗ್ಲಮಯ. ಅದಕ್ಕೆ ಕಾರಣ ಆಂಗ್ಲರು ಹೆಂಗ್ ಮಾಡಿದ್ರು ನೋಡಿ. ಅದು ಯುರೋಪಿನ ಒಂದು
ಸಾಮಾನ್ಯ ಭಾಷೆಯಾಗಿ ಇಂಗ್ಲಿಷ್ ಭಾಷೆಯನ್ನ ಅಲ್ಲಿನ ಕವಿಗಳು, ವಿದ್ವಾಂಸರು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು, ಸಂಗೀತಗಾರರು ಹೇಗೆ ಬಳಸಿದ್ರು, ವಿಶ್ವದಾದ್ಯಂತ ಹೇಗೆ ಹರಡಿದ್ರು ಅನ್ನೋದನ್ನ ನಾವು ಈ ಸಮಯದಲ್ಲಿ ಆಲೋಚನೆ ಮಾಡಿಕೊಂಡು ಮುನ್ನಡಿಬೇಕು ಪ್ರಿಯ ಮಿತ್ರರೇ. ಹೀಗೆ ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ನೋಡಿ ಅವ್ರು ಮಾಡಿದ್ರಲ್ಲ, ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ. ಕೃಷಿ ಅಂದ್ರೆ ವ್ಯವಸಾಯ, ಅಗ್ರಿಕಲ್ಚರ್ ಅಲ್ಲ, ಸಾಹಿತ್ಯವನ್ನ ಕೃಷಿ ಬರೆಯೋದು, ಮಾಡೋದು, ಬೆಳೆಸೋದು, ಇದು ಕೃಷಿ. ಬೇರೆ ಎಂದು ಹೇಳ್ಬೇಕಿಲ್ಲ, ಅಂದ್ರೆ ಬೇರೆ ಎಂದು ಹೇಳಕ್ಕಾಗಲ್ಲ. ಇದನ್ನ ಅಲ್ಲಿನ ಜನರು, ಯುರೋಪಿನಲ್ಲಿ ಇರುವಂತಹ ಇಂಗ್ಲೆಂಡಿನ ಜನರು ಈ ರೀತಿ ಅವರು ಒಂದು ಬುದ್ಧಿಶಕ್ತಿಯಿಂದ ಮಾಡಿದ್ರು. ಕೊನೆಗೆ ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ. ಭಾಷೆಗಳಲ್ಲಿ ಮೇಲು ಕೀಳೆಂಬುದಿಲ್ಲ. 4 ಜನ ಮಾತನಾಡುತ್ತಾ ಭಾಷೆ 40 ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ. ಎಲ್ಲ ಭಾಷೆಗಳು ಅಷ್ಟೇ. ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ. ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ. ನಮ್ಮ ಸಂಸ್ಕೃತಿಯನ್ನ, ನಮ್ಮ ದೇಶದ ಸಂಸ್ಕೃತಿಯನ್ನ, ಕಲ್ಚರ್ನ ಕಾಪಾಡಿಕೊಂಡು ನಾವು ಮುಂದುವರಿಸಬಹುದು. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು.